होटल बाग मारे जायके की दुनिया में नया आविष्कार। मटकी दम बिरयानी का हुआ है शाहकार। शाही पकवान के तरीके से तजुर्बेकार। जिस मिट्टी की मटकी में होगी बिरयानी तैयार, उसी मिट्टी के मटकी में आपको परोसा जाएगा यार। अब से सिर्फ बिरयानी नहीं, शाही मटकी दम बिरयानी जो देगा आपको शाही जायके का मजा। तो आइए अपनों के साथ या होम डिलीवरी घर बैठे मंगवाइए बीगोस के हाथ, अपोजिट सेंट्रल बस स्टैंड, ट्रैफिक सिग्नल, बीजापुर। ಪತ್ರಿಕಾಗೋಷ್ಠಿ ನಡೆಸೋ ಉದ್ದೇಶ ಒಂದು ಉತ್ತರ ಕರ್ನಾಟಕ ಆಗಿದ್ದು ಒಂದು ಆದೇಶ ಏನಿದೆ, ಉತ್ತರ ಕರ್ನಾಟಕ ಜನರಿಗೆ ಒಂದು ಹೆಮ್ಮೆ ಪಡಬೇಕಾದಂಥ, ಒಂದು ಖುಷಿ ಪಡಬೇಕಾದಂಥ, ಇದರಲ್ಲಿ ರೈತರ ಬಾಂಧವರು ಅಂತರಿಗೆ ಅನುಕೂಲ ಆದಂಥ ಒಂದು ನ್ಯಾಯಾಲಯದಿಂದ ಒಂದು ಆದೇಶವನ್ನು ಹೊರಗೆ ಬಿದ್ದಿದೆ. ಅದು KBJNL ಆಫೀಸ್ ಏನಿತ್ತು ಉತ್ತರ ಕರ್ನಾಟಕದಲ್ಲಿ 2018-19 ಸಮೀಕ್ಷೆ ಸರ್ಕಾರ ಇದ್ದಾಗ ಒಂದು ಆದೇಶ ಮಾಡಿರ್ತಾರೆ, ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಆಗಲಿ, ಈ 9 ಆಫೀಸ್ ಇಲಾಖೆಗಳನ್ನು ಉತ್ತರ ಕರ್ನಾಟಕಕ್ಕೆ ಶಿಫ್ಟ್ ಮಾಡಿ ಅಂಥೇಳಿ ಒಂದು ಸಮೀಕ್ಷೆ ಸರ್ಕಾರ ಇದ್ದಾಗ ಆದೇಶ ಆಗಿರ್ತೈತಿ. ಆ ಆದೇಶ ಬರೀ ದಾಖಲೆಯಲ್ಲಿ ಆಗಿರ್ತೈತಿ, ಇನ್ನೂ ತನೂ ಆದ್ರೂ ದಾಖಲೆಯಲ್ಲೇ ಆದೇಶ ಇದೆ, ಆದರೆ ಯಾವುದೋ ಆಫೀಸ್ ಬಂದು ಇಲ್ಲಿ ಶಿಫ್ಟ್ ಆಗಿದ್ದಿದ್ದಿಲ್ಲ. ಅದು ಆದ ನಂತರ ಇದರ ಪರವಾಗಿ ನಮಗೆ ಗೊತ್ತಾಗಿ ಇದರ ಬಗ್ಗೆ ಪಾದಯಾತ್ರೆ ಮಾಡಿದ್ದೇವೆ. ಈ ಉತ್ತರ ಕರ್ನಾಟಕದ ಬಗ್ಗೆ ಇವು ಹೋರಾಟ ಮಾಡಿ ನೂರಾರು ಯುವಕರು, ನೂರಾರು ರೈತರು ಮಳೆ ಬಿಸಿಲು ಏನೋ ಮನೆ ಮಠ ಎಲ್ಲ ಬಿಟ್ಟು ಈ ಉತ್ತರ ಕರ್ನಾಟಕ ಜನರ ಪರವಾಗಿ ಪಾದಯಾತ್ರೆ ಮಾಡಿ ಈ ಹೋರಾಟ ಮುಂದುವರಿಸಿ ನವಲ್ಗುಂದ ತನಕ ಹೋಗಿದ ಬಳಕ ಅಲ್ಲಿ ಎಲ್ಲ ಮಹಾದಾಯಿ ಹೋರಾಟಗಾರರು ಬಂದರು, ನೀವು ಯಾಕೆ ಪಾದಯಾತ್ರೆ ಮಾಡ್ತೀರಿ, ನಿಮ್ಮ ಪಾದಯಾತ್ರೆಗೆ ಯಾವುದೇ ಸರ್ಕಾರದವರು ಬೆಲೆ ಕೊಡಲ್ಲ, ಕಾನೂನುವಾಗಿ ಬದ್ಧವಾಗಿ ಹೋರಾಟ ಮಾಡಿದ್ರೆ ಉತ್ತರ ಕರ್ನಾಟಕ ಜನರಿಗೆ ನ್ಯಾಯವನ್ನು ಸಿಗುತ್ತೆ ಅಂತೇಳಿ ಹೇಳಿದರು. ಹೇಳಿದ ಬಳಕ ಅದಕ್ಕೆ ಏನು ಮಾಡಬೇಕಂತಂದ್ರೆ ಅದು ಆದೇಶ ಕಾಪಿ ನಮಗೆ ಕೊಟ್ಟರು. ವಿಧಾನಸೌಧದಾಗ ಹೋಗಿ ಆ ಆದೇಶ ಕಾಪಿ ತೊಗೊಂಡು ನಾವು ಒಂದು PL ಹಾಕಿದ್ದೀವಿ. ನಮ್ಮ ಉತ್ತರ ಕರ್ನಾಟಕ ರೈತರ ಅಭಿವೃದ್ಧಿ ಸಂಘ ವತಿಯಿಂದ ಒಂದು PL ಹಾಕಿದ್ದೀವಿ. PL ಹಾಕಿದ ಬಳಕ ಅದು ಒಂದು 3 ಆಫೀಸ್ಗಳು ಶಿಫ್ಟ್ ಆಗಿದ್ದಾವೆ. ಇದು 4ನೇ ಆಫೀಸು ನೀರಾವರಿ. ಇನ್ನೊಂದು ಮೇಜರ್ ಇದ್ದಿದ್ದು ಇನ್ನೊಂದು 4 ಆಫೀಸ್ ಇದ್ದಾವೆ, 4-5 ಆಫೀಸ್ ಇದೆ. ಅದು ಎಲ್ಲನೂ ಶಿಫ್ಟ್ ಮಾಡಬೇಕಂತೇಳಿ ನಮ್ಮದು PL ಇತ್ತು. ಆದರೆ ಇವರು ನಾವು ಕೋರ್ಟ್ ಅಪ್ಡೇಟ್ ಮಾಡಿ ಹಾಕಿದ್ರು, ಕೋರ್ಟಿನೂ ಮೋಸ ಮಾಡಿದ್ರು ಎಷ್ಟೋ ಅಧಿಕಾರಿಗಳು. ಹೋರಾಟ ಇನ್ನೂ ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನೂ ಹೋರಾಟ ಭಾಳ ಇದೆ ನಮ್ಮದು. ಇದು ಅಷ್ಟು ಆಫೀಸ್ ಶಿಫ್ಟ್ ಆಗುತ್ತಲ್ಲ ನಮ್ಮದು ಹೋರಾಟ ಇದೆ. ಇವಾಗ ನಮ್ಮ ಜಿಲ್ಲೆಗೆ KBJNL ಆಫೀಸ್ ಶಿಫ್ಟ್ ಆಗಿದೆ ಅಂಥೇಳಿ 8 ದಿನದಲ್ಲಿ ಈ ಆಫೀಸ ಎಲ್ಲ ಶಿಫ್ಟ್ ಮಾಡಿ ಅವರಿಗೆಲ್ಲ ದಾಖಲೆ ಕೊಡಬೇಕಂತೇಳಿ ಚೀಫ್ ಸೆಕ್ರೆಟರಿ ಅವರು ಮಂಜುನಾಥ್ ಅವರು ಆದೇಶ ಮಾಡಿದ್ದಾರೆ. ನ್ಯಾಯಾಲಯಕ್ಕೆ ಕಂಪ್ಲೇಂಟ್ ಮಾಡೋದು ಅಂತೇಳಿ ಇವ್ರಿಗೆ ಆದೇಶ ಮಾಡಿದ್ದಾರೆ. ಇವಾಗ ನಾವು ಮಂಡ್ಯದಿಂದ ಇವಾಗ ಈ ಆದೇಶ ಆಗಿ 3ನೇ ದಿವಸ, ಈಗ 8 ದಿವಸ ಅಂತೇಳಿ ಅವ್ರು ಹೇಳಿದ್ದಾರೆ. ನಾವು ಮಂಡ್ಯದಿಂದ ಆಫೀಸ್ ಯಾನ ಥರ ಶಿಫ್ಟ್ ಆಗ್ತಾಯಿದೆ, ಯಾರು ಏನು ಕೆಲಸ ಮಾಡ್ತಾಯಿದ್ದಾರೆ, ನಮ್ಮ ಹೋರಾಟ ಅದು ಅಧಿಕಾರಿಗಳಿಗೆ ಕೇಳ್ಕೊತಿರ್ತೀವಿ, ಏನೇನು ಮಾಡಾಕತ್ತೀರಿ, 8 ದಿವಸ ಆದೇಶ ಇತ್ತು, ನೀವು ಇನ್ನೂ ಏನು ಮಾಡಿರಿ ಅಂತೇಳಿ. ಯಾಕೆ ಈ ಥರ ಮಾಡ್ತೀವಿ ಅಂತಂದರೆ ಇವರು ಬರೀ ದಾಖಲೆಗಳಲ್ಲಿ ಎಂಟ್ರಿ ಮಾಡ್ತಾರೆ, ದಾಖಲೆಗಳಲ್ಲಿ ಎಂಟ್ರಿ ಇರ್ತೈತಿ ಇವ್ರದ್ದು, ನಾವು ಅದು ಮಾಡೀವಿ ಇದು ಮಾಡೀವಿ ಅಂತೇಳಿ. ಆದರೆ ಯಾರೂ ಮಾಡಲ್ಲ. ಈ ಹೋರಾಟ ಮಾಡುವಾಗ ಇದು PL ಹಾಕುವಾಗ ಕೆಲವು ನಾಯಕರಿಗೂ ಭೇಟಿಯಾಗಿದ್ದೆ ನಾನು. ಇವಾಗ ಕೆಲವು ನಾಯಕರಿಗೂ ಭೇಟಿಯಾಗಿದ್ದೆ, ಇಂಥದ್ದು ಆಗ್ತಾಯಿದೆ. ಕೆಲವೊಬ್ರು ಏನಂದರು, ದೊಡ್ಡ ನಾಯಕರು, ಈಗ ಯಾರ್ದೋ ಹೆಸರು ತಗೊಳ್ಳೋದು ಏನು ಅವಶ್ಯಕತೆ ಇಲ್ಲ, ಪುಕ್ಷಡ್ದಾಗೆ ನಾ ಮಾಡೀನಿ ಅಂತೇಳಿ ಎದೆ ತೊಟ್ಕೋತ ಅಡ್ಡಾಡೋರು ನಾಯಕರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಆದರೆ ಯಾರೂ ಮಾಡಲ್ಲ. ನಾನು ಕೇಳಿದ ಬಳಕ ಹೇಳಿದರು, ಯಾಕೆ ಮಾಡ್ತೀವೋ, ಸುಮ್ಮನೆ ರೊಕ್ಕ ಯಾಕೆ ಹಾಳು ಮಾಡ್ತೀವೋ, ಸುಮ್ಮ ಆರಾಮಿರು, ದಂಧೆ ಮಾಡ್ಕೊತ ಹಂಗೆ ಅಂಥೇಳಿ ಕೆಲವೊಬ್ಬರು ಹೇಳಿದರು. ಆದ್ರೂ ನನಗೆ ಗೊತ್ತಿತ್ತು ಅವ್ರು ಈ ಆದೇಶ ಆಯ್ತಂದ್ರೆ ಅವ್ರಿಗೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗಲ್ಲಲ್ಲ ಅಂಥೇಳಿ ಅವ್ರ ಮನಸ್ಸಾಗ ಭಯ. ಉತ್ತರ ಕರ್ನಾಟಕದ ಯಾವುದೇ ನಾಯಕರು ಇದರ ಬಗ್ಗೆ ಧ್ವನಿ ಎತ್ತಿಲ್ಲ. ಈ ಆದೇಶ ಆಗುವಾಗ ಸಮೀಕ್ಷೆ ಸರ್ಕಾರ ಇದ್ದರು, ಈಗ ಸರ್ಕಾರ ಇದ್ದವರು ಶಾಸಕರು ಇದ್ದರು, ಈಗ ಸಚಿವರಾಗ್ಯಾರ. ಆವಾಗ ಸಚಿವರು ಇದ್ದಿದ್ರು, ಈಗ ಶಾಸಕರಾಗ್ಯಾರ. ಈಗ ಪ್ರೆಸೆಂಟಿಗೆ ಇದ್ದವರು ಎಲ್ಲರೂ ಇದು ಅಧಿಕಾರದಾಗ ಅವಾಗಿದ್ದರು. ಆದರೆ ಇನ್ನೂ ತನೂ ಯಾರೋ ಒಬ್ಬರು ಉತ್ತರ ಕರ್ನಾಟಕದ ನಾಯಕರು ಇದರ ಬಗ್ಗೆ ಯಾರೂ ಧ್ವನಿ ಎತ್ತಿಲ್ಲ. ಯಾಕಂದರೆ ಇವ್ರಿಗೆ ಏನು ಲಾಸ್ ಇತ್ತು, ಏನು ಲಾಭ ಇತ್ತು ನನಗಂದ್ರೆ ಗೊತ್ತಿಲ್ಲ. ಆದರೆ ಇದರ ಬಗ್ಗೆ ಧ್ವನಿ ಎತ್ತಿಲ್ಲ.
ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತು ಇಂಥವ್ರಿಗೆ ಹೆಸರು ತೊಗೋಬೇಕು ನಾವು, ಯಾಕೆ ಇವ್ರದ್ದು ಹೆಸರು ಮಾಡಬೇಕು, ನಮ್ಮ ಕೈಲಿಂದ್ರ ಆಗಿಲ್ಲ, ಜನರು ಒಳ್ಳೇದು ಮಾಡೋದು ಇವ ಮಾಡಿಬಿಟ್ಟಿದ್ದಾನೆ ಅಂತೇಳಿ ಇವಂದು ಹೆಸರು ತೊಗೊಂಡ್ರೆ ನಮಗೆ ಡ್ಯಾಮೇಜ್ ಆಗುತ್ತೈತೆ ಬಾ ಅಂಥೇಳಿ ಎಲ್ಲ ತಮ್ಮ ಪಾಲಿಗೆ ದೊಡ್ಡ ನಾಯಕರಂತೆ ತಿಳ್ಕೊಂಡಾರ. ಆದ್ರೆ ಜನರು ಒಳ್ಳೇದು ಮಾಡವ ಅವ ನಾಯಕ ಆಗ್ತಾನೆ, ತಮ್ಮ ಮನೆ ತುಂಬ್ಕೊಳ್ಳೋವ ನಾಯಕ ಆಗಲ್ಲ. ಇದರ ಬಗ್ಗೆ ಧ್ವನಿ ಎತ್ತಿಲ್ಲ. ಅದಕ್ಕೋಸ್ಕರ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯ ಉಗ್ಗಿದ ಒಳಗೆ ಈ ಥರ ಆದೇಶ ಮಾಡಿದ್ದಾರೆ. ಇವರು ಮಾನ ಮರ್ಯಾದೆ ಇದ್ದವರು ಇದಕ್ಕೆ ಅಡ್ಡ ಹಾಕ್ಕೊಂತ ಬರ್ತಿದ್ದಿಲ್ಲ. 14 ತಿಂಗಳಾಯ್ತು ನಾನು ಕೇಸ್ ಫೈಲ್ ಮಾಡಿ, ಇವತ್ತು ಆದೇಶ ಆಗಿದೆ. 2 ದಿವಸ ಆಯ್ತು ಇವಾಗ ಆದೇಶ ಆಗಿ. ಯಾರೋ ಒಬ್ಬರು ನಾನು ಮೊನ್ನೆ 3-4 ದಿವಸ ಹಿಂದೇನೂ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ, ನಾನು ಮಾಡಿದೆ ಅಂಥೇಳಿ ಎದೆ ತಡ್ಕೊಳ್ಳೋ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಆದರೆ ಎಲ್ಲ ಬೋಕಸ್, ಯಾರೂ ಏನೂ ಜನರಿಗೆ ಒಳ್ಳೆಯದಾದಂಥ ಮಾಡಲ್ಲ. ಇದು ಆದೇಶ ಒಂದು 3 ಆಫೀಸ್ ಶಿಫ್ಟ್ ಮುಂಚೆ ಆಗಿದೆ. ಒಂದು ಹಂಪಿ, ಒಂದು ಬೆಳಗಾವಿ, ಒಂದು ಧಾರವಾಡದಲ್ಲಿ ನೀರಾವರಿ ಆಫೀಸ್ ಏನಿದೆ ನಮ್ಮ KB ಜನರಲ್ ಆಫೀಸು ನಮ್ಮ ಆಲಿಮಟ್ಟಿಗೆ ಶಿಫ್ಟ್ ಆಗಿದೆ, ಆದೇಶ ಆಗಿದೆ. ಅದು ಅಷ್ಟು ಮಟ್ಟಕ್ಕೆ ನಿಜ ಆಯಿತು ಏನು ಬರೀ ದಾಖಲೆಯಲ್ಲಿ ಉಳಿದು ಬಿಡುತ್ತೆ. ಈಗ ಬರೋ ದಿನಗಳಲ್ಲಿ ಮಂಡೇ ದಿವಸದಿಂದ ಅದರ ಬೆನ್ನು ಹತ್ತೀವಿ, ನೋಡ್ತೀವಿ ಏನಾಗುತ್ತೆ. ಜೇರಕರ್ತ ಆದಷ್ಟು ಬೇಗ ಉಳ್ಕಿದ ಆಫೀಸ್ಗಳು ಶಿಫ್ಟ್ ಮಾಡಿಲ್ಲ ಅಂದ್ರೆ ಇದರ ಬಗ್ಗೆ ಧರಣಿ ಕೂತ್ರ ಅಂತಂದ್ರೆ ಅದು ಆರ್ಡ್ರ್ ಆಗುತ್ತಲ್ಲ, ಮತ್ತೆ ಬಿಡಲ್ಲ. ಇದು ಎಲ್ಲರಿಗೆ ಮನವಿ. ಇವಾಗಾದರೆ ಸ್ವಲ್ಪ ಉತ್ತರ ಕರ್ನಾಟಕ ನಾಯಕರಿಗೆ ಹೇಳ್ತಾ ಇದ್ದೀನಿ, ಅದು ಯಾವುದೇ ಪಕ್ಷದವರಾಗಲಿ, ನೀವು ಇನ್ನೂ ಈಗ ಜನರಿಗೆ ಏನು ಹೇಳ್ತೀರಾ, ಜನರಿಗೆ ಏನು ಹೇಳ್ತೀರಿ, ನಾವು ಮಾಡಿದ್ದೀವಿ ಅಂಥೇಳಿ ಯಾವ ಥರ ಹೇಳ್ತೀರಿ? ಇವಾಗ ನೀರಾವರಿ ಸಚಿವರಾಗಿದ್ದಾರೆ ಅದರಲ್ಲಿ ನೋಡಿರಿ, KB ಜನರಲ್ ಆಗಿದ್ದು ನಮ್ಮ ಜಿಲ್ಲಾಕ್ಕೆ, ನಮ್ಮ ಹುಳಿ ಜಿಲ್ಲಾ ಇದೆ ಸಚಿವರು, ನೀರಾವರಿ ಸಚಿವರಾಗಿದ್ದಾರೆ ಗೋವಿಂದ ಕಾರಜೋಳ ಸಾಹೇಬರು. ಇವಾಗ ಇವ್ರ ಮುಖಾಂತರ ಯಾವ ಪ್ರಮಾಣದಲ್ಲಿ ಎಷ್ಟು ಬೇಗ ಇದು ಆಗುತ್ತೆ ಅಂಥೇಳಿ ಕಾದು ನೋಡಬೇಕಾಗಿದೆ, ಏನೇನಾಗುತ್ತೆ ಅಂಥೇಳಿ. उत्तर कर्नाटक अभिवृद्धि संघ प्रेसिडेंट याशीन जोड़ी उन्होंने हमसे रब्ता किया कि ये 2018 और 19 के अंदर एक गजट नोटिफिकेशन हुआ था, जिस टाइम हमारे सूबे के मुख्यमंत्री कुमार स्वामी ने एक ऑर्डर किया था कि एक 9 ऑफिस उत्तर कर्नाटका को शिफ्ट होना, KB जनरल, प्रोसोदम, बाद में तुम्हारे राइट टू इन्फॉर्मेशन, उपलोकायुक्ता, सकरी, जौड़ी, ऐसे एक टोटल 9 ऑफिसेस उत्तर कर्नाटक को शिफ्ट होना करके गैजेट नोटिफिकेशन किया था। लेकिन वो गैजेट नोटिफिकेशन में ही ऑफिसेस रह गए थे, इसीलिए इसके बारे में फ़िक्र करते हुए याशीन जोड़ी हमको मिले, आको बोले कि सर ये रिट पिटीशन करके इस भाग के लोगों को हमको न्याय दिलाना है, आप इसमें वकालत करिए। आप बेंगलुरु में और एक तुम्हारे एडवोकेट शेख सऊद को लेके इसमें वकालत करने के लिए हम उनको रिक्वेस्ट किया, और रिक्वेस्ट के तहत हमने वहाँ पे एक PIL फाइल किया, रिट पिटिशनर नंबर W563 ऑफ 2021। वो रिट पिटिशन के अंदर थोड़े ऑफिसेस, जैसे ही हमने वहाँ पे रिट पिटिशन फाइल किया, थोड़े ऑफिसेस 1-2-3 ऑफिसेस इमीडिएट शिफ्ट हो गए थे, लेकिन अभी थोड़े ऑफिसेस शिफ्ट होना था। अब रिसेंटली 2 दिन पीछे एक ऑर्डर हो गया है, KB जनरल ऑफिस, कृष्णा भाग्य जल निगम ऑफिस आलीमट्टी को शिफ्ट करना करके एक ऑर्डर हो गया है। देखेंगे अभी कितना 7 डेज़ के अंदर वो ऑफिस शिफ्ट करके वापस फिर से कोर्ट को एक अफिडेविट डालना, गवर्नमेंट के तरफ से एक अफिडेविट डालना है। वो अफिडेविट क्या किस तरह डालते हैं देखेंगे। अब गोविंद कारजोल जो इरिगेशन मिनिस्टर हैं, उनके ऊपर ये बड़ी जिम्मेदारी है कि जल्द से जल्द ऑफिस शिफ्ट करना, और अपना जो भी हो इंटरनल, ये BJP है, ये कांग्रेस है, ये सब छोड़ना। जहाँ तक ये इस भाग के जो लोगों को जो न्याय मिलना है वो न्याय मिलना चाहिए। और गोविंद कारजोल सचिव को मैं एक रिक्वेस्ट करता हूँ कि MD प्रभाकर चन्नी ऑलरेडी कोर्ट में एक झूठा अफिडेविट डाला है कि ऑलरेडी हमने ऑफिस मालीमट्टी को शिफ्ट किया है करके, लेकिन वो ऑफिस शिफ्ट नहीं किया है। मुन्ना भाई MBBS जो पिक्चर, हिंदी का पिक्चर होता है ना, वैसे ही सिर्फ बोर्ड है, उधर ऑफिस नहीं है, ना स्टाफ है, ना कुछ भी नहीं है उधर। और गोविंद कारजोल ये काम करना बहुत ज़रूरी है। ये भाग के लोगों को बहुत सा उसमें मसले और मसाइल जो भी रहते हैं, जो फार्मर्स के हैं, किसान के हैं, उसमें हल हो जाते हैं। इसीलिए क्या है, अभी वेट करेंगे, अभी 2-3 दिन है, जैसे ही कोर्ट चालू होता या अफिडेविट अगर वो डालेंगे गवर्नमेंट की तरफ से, तो देखेंगे आगे क्या लोगों के लिए अच्छाई के लिए क्या हो सकता है कोर्ट में, उस तरह से वो कोर्ट